ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದ ರಾಜಧಾನಿ ಆಗಿದೆ. ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಅವ್ರು ವಾಪಸ್ 3 ತಿಂಗಳಾದ್ಮೇಲೆ ಬಂದ್ಬಿಡ್ತಾರೆ, ಮಂತ್ರಿಗೆ ತಗೋಬಿಡ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ರಾಷ್ಟ್ರದ ರಾಜಧಾನಿ ಕರ್ನಾಟಕ. ಬೊಮ್ಮಾಯಿಯವರೇ, ಕ್ಯಾಪಿಟಲ್ ಆಫ್ ಕರಪ್ಷನ್. ಇದನ್ನ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ, ನಡ್ಡಾ ಅವರು ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಇದಕ್ಕೆ ನೀವು ಸಮ್ಮತಿ ಕೊಟ್ಬಿಟ್ಟು ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಆವತ್ತು ನಮಗೆ ಸಿದ್ದರಾಮಯ್ಯನವರು ಅವರು ಅಸೆಂಬ್ಲಿಯಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮೋಷನ್ ಮೂವ್ ಮಾಡಿದಾಗ ಇದನ್ನು ಚರ್ಚೆಗೆ ಅವಕಾಶ ಕೊಟ್ಟಿದ್ದರೆ ಸ್ವಲ್ಪ ಅಷ್ಟೋ ಇಷ್ಟೋ ತಿಳಿಯಾಗಿ ನಿಮಗೆ ಮನವರಿಕೆ ಮಾಡಿಕೊಡ್ತಿದ್ದು ನಾವು. ಅದಕ್ಕೂ ಕೂಡ ತಳ್ಳಾಕಿದ್ರಿ. ಸರ್ಕಾರದ ಒತ್ತಡದ ಮೇಲೆ ಕಾಗೇರಿ ಅವರು ತಳ್ಳಾಕಿದ್ರು, ಚರ್ಚೆ ಮಾಡಕ್ಕೆ ಮಾಡಲಿ. ಇವತ್ತು ಏನಾಯಿತು? ನಿಮ್ಮ ಒಬ್ಬ ಕಾರ್ಯಕರ್ತನೇ ಇವತ್ತು ಬಲಿಯನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಇವತ್ತು ಬಂತು. ನಾವು ರಾಜೀನಾಮೆ ಇಸ್ ನಾಟ್ ದಿ ನಾವು ಆವತ್ತಿನ ನಿನ್ನೆಯಿಂದ ನಾವು ಮಾತಾಡಿಲ್ಲ. 3 ದಿನದಿಂದ ಫಸ್ಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ನಾವು ಹೇಳ್ತೇವೆ. ಮಿಕ್ಕಿದ ಕೆಲವು ಬೇಡಿಕೆಗಳನ್ನು ನಾವು ಮುಂದೆ ಇಟ್ಟಿದ್ದೇವೆ. ಆದ್ದರಿಂದ ಇವತ್ತು ನಾಳೆಯಿಂದ ನಮ್ಮ ಹೋರಾಟ ಜಿಲ್ಲಾ ಮಟ್ಟದಲ್ಲಿ ಸುಮಾರು 9 ತಂಡ, ಒಂದೊಂದು ಜಿಲ್ಲೆಗೆ 2 ಜಿಲ್ಲೆ, 3 ಜಿಲ್ಲೆ, 4 ಜಿಲ್ಲೆಗೆ ಹೋಗಿ ಭೇಟಿಯನ್ನು ಕೊಟ್ಟು ಈ ಒಂದು ಏನು ಭ್ರಷ್ಟಾಚಾರ 40% ಕಮಿಷನ್ ವಿಚಾರ ಏನಿದೆ, ಏನು ಅನ್ಯಾಯ ಆಗಿದೆ ಅದನ್ನು ಬೆಳಕು ಚೆಲ್ಲುವಂಥ ಕೆಲಸ ಮಾಡಿದೆ. ಇದಾದ ಮೇಲೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಕೂಡ ನಾವುಗಳೇ ಹೋಗಿ ನಮ್ಮ ಏನು ಈ ರಾಜ್ಯದಲ್ಲಿ ಕ್ಯಾಪಿಟಲ್ ಆಫ್ ಕರಪ್ಷನ್, ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದ ರಾಜಧಾನಿ ಆಗಿದೆ, ಭಾರತದ ಭ್ರಷ್ಟಾಚಾರದ ರಾಜಧಾನಿ ಆಗಿದೆ, ಅದನ್ನ ಜನರಿಗೆ ಮಂದಟ್ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಇದು ನಮ್ಮ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್. ಬೇಕಿದ್ದು ಬೇರೆ ವಿಚಾರಗಳು ಕೆಂಪಣ್ಣವ್ರು ಏನು ಹೇಳಿದ್ದಾರೆ ಅದೆಲ್ಲ ಆಮೇಲೆ ನಾವು ಮಾತಾಡ್ತೀವಿ. ಈಗ ವಿ ಡೋಂಟ್ ವಾಂಟ್ ಟು ಮಿಕ್ಸ್ ಇಟ್. ಬೇರೆ ಯಾರು ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದಕ್ಕೆಲ್ಲ ನಿರ್ಧಾರ ನಾವು ಉತ್ತರ ಕೊಡ್ತೀವಿ. ದಿಸ್ ಇಸ್ ಅ ಕ್ಲಿಯರ್. ನಮಗೆ ನಿಮ್ಮ ಸಹಕಾರ ಬಹಳ ಇತ್ತು. ನಿಮಗೂ ಕೂಡ ನಾವೆಲ್ಲ ಪಕ್ಷದ ಪರವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಉಳಿಸಲಿಕ್ಕೆ ನೀವು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೀರಿ. ಮತ್ತು ಈ ತನಿಖೆ ಏನಿದೆ ಇದು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಈ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಅವ್ರು ವಾಪಸ್ 3 ತಿಂಗಳಾದ್ಮೇಲೆ ಬಂದ್ಬಿಡ್ತಾರೆ, ಮಂತ್ರಿಗೆ ತಗೋಬಿಡ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಪಾಪ ಸತ್ತವ್ರು ಹೇಳಿದ್ದಾರೆ, ನಮ್ಮ ಯಡಿಯೂರಪ್ಪನವ್ರು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಸೊ ಎಲ್ಲ ಹ್ಯಾಂಡ್ ಇನ್ ಗ್ಲೋವ್ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮ ಮುಂದೆ ಇದೆಯಲ್ಲ ಸುಪ್ರೀಂ ಹೈಕೋರ್ಟ್ ನ್ಯಾಯಾಧೀಶರ ಕೆಳಗಡೆ ಇದು ತನಿಖೆ ನಡೀಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಒತ್ತಾಯವನ್ನು ಮಾಡ್ತದೆ. ಮಿಕ್ಕಿದ ವಿಚಾರವನ್ನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಅವರ ವಿಚಾರವನ್ನು ತಮ್ಮ ಮುಂದೆ ಮಂಡಿಸ್ತಾರೆ. ಪಕ್ಷದಲ್ಲಿ ಆಗ್ತಾರಂತ ಒಂದು ಆಡಳಿತದ ಬಗ್ಗೆ ಜನ ಇವತ್ತು ನಮಗೆ ಒಂದು ಬಹಳ ನೋವಿನಿಂದ ಇವತ್ತು ಇದ್ದಾರೆ. 2 ಲಕ್ಷ ಸದಸ್ಯರುವಂಥ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬಿಡಿ, ಅದು ಬಿಟ್ಟು ಹಳ್ಳಿಗಳಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳದೆ ಇರುವಂಥವರು ಸಾವಿರಾರು ಜನ ಕಾಂಟ್ರಾಕ್ಟ್ ಇದ್ದಾರೆ. ಬಹುಶಃ 1 ಲಕ್ಷ ಒಂದೊಂದು ಜಿಲ್ಲೆಯಲ್ಲೇ ಒಂದೊಂದು 5,000, 2,000, 3,000 ಕಾಂಟ್ರಾಕ್ಟ್ಗಳು ಒಂದು ಜಿಲ್ಲೆಯಲ್ಲೇ ಇರ್ಬೋದು. ಪಂಚಾಯತಿ ಲೆವೆಲ್ ಅವರು, ತಾಲೂಕು ಪಂಚಾಯತಿ ಲೆವೆಲ್ ರಿಜಿಸ್ಟರ್ ಮಾಡ್ಕೊಳ್ಳದೆ ಇರ್ತಾರೆ. ಸೊ ಅವ್ರದ್ದು ಎಲ್ಲ ಇದೇ ಪರಿಸ್ಥಿತಿ ಆಗಿದೆ. ಇದು 7ನೇ ತಾರೀಕು 6ನೇ ತಿಂಗಳು ಕೊಟ್ಟ ಕೆಮ್ಮಣ್ಣವರು ಪ್ರಧಾನಮಂತ್ರಿ ಆದಮೇಲೆ ಸೀಕ್ವೆನ್ಸ್ ಆಫ್ ಇವೆಂಟ್ ಏನೇನು ಆಗಿದೆ ಅಂತೇಳಿ ನಾವೆಲ್ಲ ಗಮನಿಸಿದ್ದೀವಿ. ಇದನ್ನು ಬಹುಶಃ ಸರ್ಕಾರ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ ಈ 40% ಕಮಿಷನ್ ಬಗ್ಗೆ ಏನಾದ್ರು ಒಂದು ಚೂರು ಚಿಂತೆ ಮಾಡಿದ್ರೆ ಬಹುಶಃ ಈ ಮಟ್ಟಿಗೆ ಹೋಗ್ತಿರಲಿಲ್ಲ. ಇವತ್ತು ಸಂತೋಷ್ ಪಾಟೀಲ್ ಅವರು ಕೂಡ ಎಲ್ಲರಿಗೂ ಕೂಡ ಈಗಾಗಲೇ ಪತ್ರಗಳನ್ನು ಬರೆದು ಮತ್ತು ಕೆಲವು ಮಾಧ್ಯಮದಲ್ಲೂ ಕೂಡ ಇಂಟ್ರೂ ಕೂಡ ಮಾಡಿ ಅವರ ಗಮನವನ್ನು ಸೆಳೆದಿದ್ದಾರೆ, ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಒಬ್ಬ ಬಿಜೆಪಿಯ ಕಾರ್ಯಕರ್ತರಿಗೆ ಯಾವ ರೀತಿ ತೊಂದರೆ ಆಯಿತು ಅಂತೇಳಿ ಆ ಧರ್ಮಪತ್ನಿ ಆ ನೋವನ್ನು ನಾನು ಹೇಳೋದೇ ಬೇಡ, ಆ ನೋವನ್ನು ಹೇಳ್ಕೊಂಡಿದ್ದಾರೆ. ಪಂಚಾಯತಿ ಚೇರ್ಮನ್ರು ಕೂಡ ಇದಕ್ಕೆ ನಾವು ಮಂತ್ರಿಗಳನ್ನ ಭೇಟಿ ಮಾಡಿದೋ, ಮಂತ್ರಿಗಳು ಆದೇಶ ಕೊಟ್ಟು ಆದ ಮಂತ್ರಿಗಳು ಕೂಡ ನಮಗೆ ಕೆಲಸ ಮಾಡು ಅಂತ ಹೇಳಿದ್ರು ಅಂತೇಳಿ ಎಲ್ಲ ಏನೇನು ಬೇಕೋ ಅವರೆಲ್ಲ ಕೂಡ ಡೀಟೇಲ್ ಹೇಳಿದ್ದಾರೆ. ನಾನು ಕಂಪ್ಲೀಟ್ ಎಲ್ಲ ವಿಚಾರನ ಬಿಡಿಸಿ ಚರ್ಚೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ಒಟ್ಟಾರೆ ನಮ್ದು ಏನಪ್ಪ ಅಂತಂದರೆ ಇದು 40% ಕಮಿಷನ್ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಈಗ FIR ಏನಿದೆ
FIR ಅಲ್ಲಿ ಕ್ಲೀನ್ ಆಗಿದೆ 40% ಕಮಿಷನ್. ನಾನು ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತಾ ಇರೋದು ಇಷ್ಟೇ, ಹೋಮ್ ಮಿನಿಸ್ಟರ್ ಕೇಳ್ತಾ ಇರೋದು ಇಷ್ಟೇ, ಕಂಪ್ಲೇಂಟ್ ಅಲ್ಲಿ ಯಾಕೆ ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೇರಿಸಿಲ್ಲ FIR ನಲ್ಲಿ, ಯಾಕೆ ನೀವು ಮುಚ್ಚಿಟ್ಟಿದ್ದೀರಿ? ಮುಚ್ಚಿಟ್ಟಿದ್ದಲ್ಲದೆ ನೀವೇ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಯು ಹ್ಯಾವ್ ಬಿಕಮ್ ಎ ಜಡ್ಜ್, ಯು ಹ್ಯಾವ್ ಬಿಕಮ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್. ನೀವು ಹೇಳ್ತಾ ಇದ್ದೀರಿ ಯಾರು ಇದಕ್ಕೆ ಅವರು ಬಹಳ ನಿರ್ದೋಷಿಯಾಗಿ ಬರ್ತಾರೆ, ಅವರೇನು ತಪ್ಪು ಮಾಡಿಲ್ಲ ಅಂತೇಳಿ ಇನ್ವೆಸ್ಟಿಗೇಷನ್ ಹಾಕೋಕ್ಕಿಂತ ಮುಂಚಿತವಾಗಿ ಒಬ್ಬ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಡೀ ದೇಶ ನಿಮ್ಮನ್ನ ನೋಡ್ತಾ ಇದೆ. ಕರ್ನಾಟಕ ಹ್ಯಾಸ್ ಬಿಕಮ್, ಕರ್ನಾಟಕ ರಾಷ್ಟ್ರದ ಒಂದು ರಾಜಧಾನಿ ಆಗಿದೆ ಕರಪ್ಷನ್ ನಲ್ಲಿ. ರಾಷ್ಟ್ರದ ರಾಜಧಾನಿ ಕರ್ನಾಟಕ. ಬೊಮ್ಮಾಯಿ ಅವರೇ,